ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ, ಹೌದಾ? ಸೊ ಈಗಾಗಲೇ ನಾನು ನಿಮ್ಮ ಒಂದು ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತ ಶಾರ್ಟ್ ಆಗಿ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಆ ಟಾಪಿಕ್ ಮೇಲೆ ಅದನ್ನು ಹೊರತುಪಡಿಸಿ ಬೇರೆ ಏನೂ ಕೇಳಬಾರ್ದು, ಆ ರೀತಿಯಲ್ಲಿ ನೋಟ್ಸನ್ನು ಕೊಡ್ತಾ ಇದ್ದೀನಿ. ಸೊ ರಾಜ್ಯಸಭೆ ಆಯಿತು, ಲೋಕಸಭೆ ಆಯಿತು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಇವತ್ತಿನ ಭಾಗದಲ್ಲಿ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ಎಷ್ಟು ಈ ಟಾಪಿಕ್ಸ್ಗಳನ್ನು ಇಗ್ನೋರ್ ಮಾಡ್ತೀರಾ, ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಸೊ ಶಾರ್ಟ್ ವಿಡಿಯೋಗಳು ಇರುತ್ತೆ, ಆದಷ್ಟು ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಪಶ್ಚಾತ್ತಾಪ ಪಡೋ ಬದಲು ಎಲ್ಲ ಒಂದು ಯಾವ್ಯಾವ ಟಾಪಿಕ್ಗಳನ್ನು ಸಾಧ್ಯವಾಗುತ್ತೆ ನೋಡ್ಕೊಂಡು ಹೋಗೋದು ಅಷ್ಟೇ ಇರುತ್ತೆ, ಹೌದಾ? ಸೊ ಇವತ್ತಿನ ಭಾಗದಲ್ಲಿ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಮಾಹಿತಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಅದಷ್ಟೇ ಅಲ್ಲ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ವಿಡಿಯೋ ಬೇಕು ಅಂತ ಹೇಳಿದರೆ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಪ್ರತಿದಿನ ಅಲ್ಲಿ ಕ್ವಿಝಸ್ಗಳನ್ನು ನಡೆಸ್ತಾ ಇದ್ದೀನಿ. ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸಂಭವನೀಯ ಪ್ರಶ್ನೆಗಳು ಆಗಿರ್ಬೋದು. ಸೊ ಅವುಗಳನ್ನೆಲ್ಲ ನಾನು ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ನಡೆಸ್ತಾ ಇದ್ದೀನಿ. ಸೊ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಮಾಹಿತಿಯನ್ನು. ಸೊ ನೋಡಿ, ನಮ್ಮ ಒಂದು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಯಾವ ವಿಧಿ ಮಾಹಿತಿಯನ್ನು ಕೊಡುತ್ತೆ ಅಂತ ಹೇಳಬೇಕಂದ್ರೆ, ಸಂವಿಧಾನದ 170ನೇ ವಿಧಿ. ಯಾವ ರೀತಿಯಾಗಿ ಕೇಂದ್ರದಲ್ಲಿ ಕೆಳಮನೆ ಇರುತ್ತೆ, ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ಕೆಳಮನೆಯಾಗಿ ನಾವು ವಿಧಾನಸಭೆಯನ್ನು ನೋಡ್ಬೋದು. ಈ ವಿಧಿ ಅಥವಾ ಆರ್ಟಿಕಲ್ 170 ಪ್ರಕಾರ ಪ್ರತಿಯೊಂದು ರಾಜ್ಯದ ವಿಧಾನಸಭೆಗೆ ನೇರ ಚುನಾವಣೆಯ ಮೂಲಕ ಸದಸ್ಯರ ಆಯ್ಕೆ ನಡೆಸಲಾಗತ್ತೆ. ನೋಡಿ, ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇರುತ್ತೆ, ಆದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ವಿಧಾನ ಪರಿಷತ್ತು ಇರುತ್ತೆ ಅನ್ನೋದು ಸುಳ್ಳು. ಆದರೆ ಪ್ರತಿಯೊಂದು ರಾಜ್ಯದಲ್ಲಿ ವಿಧಾನಸಭೆ ಇರುತ್ತೆ ಅನ್ನೋದು ಕರೆಕ್ಟ್ ಆಗಿದೆ. ಯಾಕಂತ ಹೇಳಬೇಕಂದ್ರೆ, ನಮ್ಮ ಸಂವಿಧಾನದಲ್ಲಿನೇ ಮೆನ್ಷನ್ ಮಾಡಿದ್ದಾರೆ ಏನಂತ, ಯಾವ ರಾಜ್ಯಗಳಿಗೆ ಬೇಕು ಅನಿಸಿದ್ರೆ ವಿಧಾನ ಪರಿಷತ್ತನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಯಾವ ರಾಜ್ಯಗಳಿಗೆ ಬೇಡ ಸೊ ಅವುಗಳನ್ನು ಏನು ಮಾಡ್ಬೋದು, ಸರಳ ತಿದ್ದುಪಡಿ ವಿಧಾನದ ಮೂಲಕ ತೆಗೆದುಹಾಕ್ಬೋದು. ಇದಕ್ಕೆ ನಮ್ಮ ಸಂವಿಧಾನದಲ್ಲಿ 169ನೇ ವಿಧಿ ಅದನ್ನು ಮೆನ್ಷನ್ ಮಾಡಲಾಗಿದೆ. ಇವಾಗ ನಾನು ವಿಧಾನಸಭೆ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಒಂದು 28 ರಾಜ್ಯಗಳು ಪ್ರಮುಖವಾಗಿ ಈ ಒಂದು ವಿಧಾನಸಭೆಯನ್ನು ಒಳಗೊಂಡಿದೆ. ಸೊ ಯಾವ ಒಂದು ಸದಸ್ಯರನ್ನು ಈ ವಿಧಾನಸಭೆ ಒಳಗೊಂಡಿದೆ ಅಂದರೆ, ನೇರ ಚುನಾವಣೆಯ ಮೂಲಕ ಆಯ್ಕೆಯಾದಂತಹ ಸದಸ್ಯರನ್ನು ಇದು ಒಳಗೊಂಡಿರುತ್ತೆ. ಸೊ ಈ ಒಂದು 170ನೇ ವಿಧಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ಒಂದು ವಿಧಾನಸಭೆಯಲ್ಲಿ ಕನಿಷ್ಠ 60 ಹಾಗೂ ಗರಿಷ್ಠ 500 ಸದಸ್ಯರು ಇರಲೇಬೇಕು ಅಂತ, ಹೌದಾ? ಸೊ ಎಷ್ಟು ಸಂಖ್ಯೆ ಕನಿಷ್ಠ ಮತ್ತು ಗರಿಷ್ಠ ಅಂತ ಪ್ರಶ್ನೆ ಕೂಡ ಬಂದಿದೆ, ಮುಂದೆ ಕೂಡ ಬರ್ಬೋದು. ಚುನಾವಣಾ ಕ್ಷೇತ್ರವನ್ನು ಹೇಗೆ ವಿಭಾಗ ಮಾಡಬೇಕು ಎಂಬ ಬಗ್ಗೆ ಭಾರತೀಯ ಸಂವಿಧಾನದ 170ರ ಉಪವಿಧಿ 2ರ ಅದರ ಉಪವಿಧಿ 1ನೆಯ ವಿಧಿಯಲ್ಲಿ ಡೀಟೇಲ್ ಆಗಿ ಯಾವ ರೀತಿಯಾಗಿ ಚುನಾವಣಾ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಬೇಕು ಅನ್ನೋದರ ಮಾಹಿತಿಯನ್ನು ನಾವು ನೋಡ್ಬೋದು. ಈಗ ನೋಡಿ, ನಮ್ಮ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ, ಬೆಂಗಳೂರು, ಕರ್ನಾಟಕ. ಸೊ ಇದು ದೈನಂದಿನ ಕಲಾಪಗಳಿಗೆ ಸಂಬಂಧಪಟ್ಟಂತೆ ಯಾವುದು ನಮ್ಮ ಒಂದು ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧ ಬರುತ್ತೆ. ಸುವರ್ಣ ವಿಧಾನಸೌಧ ಬರುತ್ತೆ, ಇದು ಬೆಳಗಾವಿ ಕರ್ನಾಟಕದಲ್ಲಿ ಬರುತ್ತೆ. ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಧಾನಸೌಧ ಆಗಿದೆ ಅಂತ ಹೇಳ್ಬೋದು. ಸೊ ಸಂವಿಧಾನದ 170ನೇ ವಿಧಿ ವಿಧಾನಸಭೆಯ ರಚನೆಯ ಕುರಿತಾಗಿ ಮಾಹಿತಿ ಹೇಳುತ್ತೆ. ಅಂದರೆ ವಿಧಾನಸಭೆಗೆ ಸಂಬಂಧಪಟ್ಟಂತಹ ವಿಧಿ ಯಾವುದು ಕೇಳಿದರೆ 170ನೇ ವಿಧಿ. ವಿಧಾನಸಭೆಯು ವಿಧಾನಮಂಡಲದ ಕೆಳಮನೆ ಆಗಿದೆ. ಅಂದರೆ ಸಂಸತ್ತು ಅಂತ ಕೇಂದ್ರದಲ್ಲಿ ಇರೋ ರೀತಿಯಲ್ಲಿ ರಾಜ್ಯಸಭೆ ಮೇಲ್ಮನೆ ಮತ್ತು ಲೋಕಸಭೆ ಕೆಳಮನೆ. ಸೊ ಸೇಮ್ ಒಂದು ಮಾದರಿಯಲ್ಲಿ ರಾಜ್ಯಗಳಲ್ಲಿ ವಿಧಾನಮಂಡಲ ಇರುತ್ತೆ. ವಿಧಾನಮಂಡಲದಲ್ಲಿ ಕೆಳಮನೆಯಾಗಿ ವಿಧಾನಸಭೆ, ಮೇಲ್ಮನೆಯಾಗಿ ವಿಧಾನ ಪರಿಷತ್ತು ಇರುತ್ತೆ. ಸೊ ಅದನ್ನೇ ವಿಧಾನಮಂಡಲದ ಕೆಳಮನೆ ಯಾವುದು, ವಿಧಾನಸಭೆ. ಕರ್ನಾಟಕ ವಿಧಾನಸಭೆಯಲ್ಲಿ ಇರುವ ಒಟ್ಟು ಸದಸ್ಯರ ಸಂಖ್ಯೆ 224 + 1 225. ಸೊ ಇದ್ರ ಬಗ್ಗೆ ಹೇಳ್ತೀನಿ, +1 ಕುರಿತಾಗಿ. ಅದನ್ನು ತೆಗೆದುಹಾಕಿದವರ ಕುರಿತಾಗಿ ಕೂಡ ನೆಕ್ಸ್ಟ್ ಹೇಳ್ತೀನಿ.
ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು ಚುನಾಯಿತ ಸದಸ್ಯರು ಎಷ್ಟು ಅಂತ ಕೇಳಿದರೆ 224 ಜನ ನೇರವಾಗಿ ಜನರಿಂದ ಆಯ್ಕೆಯಾಗುವಂಥವ್ರು. ಕರ್ನಾಟಕ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿ ಅಥವಾ SCಗಳಿಗೆ ಮೀಸಲಾದ ಸ್ಥಾನಗಳು ಎಷ್ಟು ಅಂತ ಕೇಳಿದರೆ 34 ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ನಮ್ಮ ಒಂದು ಲೋಕಸಭೆಯಲ್ಲಿ ಎಷ್ಟು ಅಂತ ಹೇಳಬೇಕಂದ್ರೆ ಪರಿಶಿಷ್ಟ ಜಾತಿಯವರಿಗೆ 84 ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು ಪರಿಶಿಷ್ಟ ಪಂಗಡಕ್ಕೆ ಸ್ಥಾನಗಳು ಎಷ್ಟು ಅಂತ ಹೇಳಬೇಕಂದ್ರೆ 15 ಸ್ಥಾನಗಳನ್ನು ಮೀಸಲಾಗಿಟ್ಟು, ಲೋಕಸಭೆಯ ಒಟ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಸ್ಥಾನಗಳು ಎಷ್ಟು 47 ಆಗಿದೆ. ಎಲ್ಲ ಕ್ವಶನ್ಸ್ಗಳು ಇದ್ರ ಮೇಲೆ ಬಂದಿದೆ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಅಂತ ಹೇಳ್ಬೋದು. ಸೊ ಕರ್ನಾಟಕ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳು, ರಾಜ್ಯದಲ್ಲಿ ರಾಜ್ಯಪಾಲರು ಈ ಒಂದು ನಮ್ಮ ವಿಧಾನಮಂಡಲದ ಕೆಳಮನೆಯಾದ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನರನ್ನು ನೇಮಕ ಮಾಡ್ತಾರೆ. ಲೋಕಸಭೆಗೆ 2 ಆಂಗ್ಲೋ ಇಂಡಿಯನರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಆದರೆ ಪ್ರಸ್ತುತ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 126ನೇ ಬಿಲ್ ಮೂಲಕ ಈ ಆಂಗ್ಲೋ ಇಂಡಿಯನರನ್ನು ನಾಮನಿರ್ದೇಶನ ಮಾಡುವುದನ್ನು ತೆಗೆದುಹಾಕಲಾಗಿದೆ. ಸೊ ಯಾವ ಒಂದು ವಿಧಿ ಪ್ರಕಾರ ರಾಜ್ಯದಲ್ಲಿ ಏನು ಮಾಡ್ತಾಯಿದ್ರು, ಆಂಗ್ಲೋ ಇಂಡಿಯನರನ್ನು ನೇಮಕ ಮಾಡ್ತಿದ್ರು ಅಂತ ಕೇಳಿದರೆ ಆರ್ಟಿಕಲ್ 333 ರಾಜ್ಯದಲ್ಲಿ ಆಂಗ್ಲೋ ಇಂಡಿಯನರ ನೇಮಕಾತಿ. ಕೇಂದ್ರದಲ್ಲಿ ಅಂದರೆ ಲೋಕಸಭೆಯಲ್ಲಿ 2 ಆಂಗ್ಲೋ ಇಂಡಿಯನರನ್ನು ನೇಮಕ ಮಾಡುತ್ತಿದ್ದಂತಹ ಆರ್ಟಿಕಲ್ ಕೇಳಿದರೆ 331 ಅಂತ ಹೇಳಬೇಕಾಗತ್ತೆ. ಇದನ್ನು ಇವಾಗ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಆಂಗ್ಲೋ ಇಂಡಿಯನರ ಪ್ರಾತಿನಿಧ್ಯವನ್ನು ರದ್ದು ಮಾಡಲಾಗಿದೆ. ಸೊ ಕರ್ನಾಟಕ ರಾಜ್ಯದ 15ನೇ ವಿಧಾನಸಭೆಗೆ ಆಂಗ್ಲೋ ಇಂಡಿಯನರಾದ ಶ್ರೀ ವಿನಿಶಾ ನೀರೋ ಅವರನ್ನು ರಾಜ್ಯಪಾಲರು ನಾಮಕರಣ ಮಾಡಿದ್ದಾರೆ. ಇವರ ಹೆಸರನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದನ್ನು ಕೇಳ್ತಾರೆ. ಯಾಕಂದರೆ 104ನೇ ಸಂವಿಧಾನ ತಿದ್ದುಪಡಿಯ ನಂತರ ಇವಾಗ ಯಾರನ್ನ ಕೂಡ ಆಂಗ್ಲೋ ಇಂಡಿಯನರನ್ನು ನೇಮಕ ಮಾಡಲ್ಲ. ಸೊ ಹಾಗಾದರೆ ಕೊನೆಯ ಆಂಗ್ಲೋ ಇಂಡಿಯನರು ಯಾರು ಅಂತ ಕೇಳ್ಬೋದು, ಶ್ರೀ ವಿನಿಶಾ ನೀರೋ ಅಂತ. ವಿಧಾನಸಭೆಗೆ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ. ಸೊ ಇದು ಎಕ್ಸಾಕ್ಟಾಗಿ ಸೇಮ್. ಲೋಕಸಭೆಗೆ ಸದಸ್ಯನಾಗಲು ಇರುವಂತಹ ಕನಿಷ್ಠ ವಯಸ್ಸು ಕೂಡ 25 ವರ್ಷ. ಹಾಗಾದರೆ ವಿಧಾನಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು? 5 ವರ್ಷಗಳು. ಈಗ ಒಂದು ವೇಳೆ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ವಿಧಾನಸಭೆಯ ಅವಧಿಯನ್ನು ಒಂದು ಬಾರಿಗೆ 1 ವರ್ಷದಂತೆ ವಿಸ್ತರಣೆ ಮಾಡ್ಬೋದು. ಅಂದರೆ ಫಸ್ಟ್ ಈಗ ನಾವು ತುರ್ತು ಪರಿಸ್ಥಿತಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟಿಗೆ 1 ವರ್ಷ ಅದನ್ನು ಘೋಷಣೆ ಮಾಡಲಾಗತ್ತೆ. 1 ವರ್ಷ ಆದರೂ ಕೂಡ ದೇಶದ ಪರಿಸ್ಥಿತಿ ಸುಧಾರಣೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಮುಂದೆ ಅಂದರೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇರುವಂಥ ಒಂದು ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಲಾಗತ್ತೆ. ಹೌದಾ? ಸೊ ಅದಕ್ಕೋಸ್ಕರ ಒಂದು ಬಾರಿಗೆ 1 ವರ್ಷದಂತೆ ವಿಸ್ತರಿಸಬಹುದು. ಲೋಕಸಭೆಯಲ್ಲೂ ಸಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 1 ವರ್ಷದಲ್ಲಿ 1 ಬಾರಿಗೆ ವಿಸ್ತರಿಸಬಹುದು. ಸೊ ನೆಕ್ಸ್ಟ್ ನೋಡೋಣ, ವಿಧಾನಸಭೆಯನ್ನು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ವಿಸರ್ಜನೆ ಮಾಡ್ಬೋದು. ಸೊ ಇದೇ ರೀತಿಯಾಗಿ ಸೇಮ್ ಪ್ರೊಸೀಜರ್ನಲ್ಲಿ ಲೋಕಸಭೆಯನ್ನು ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ವಿಸರ್ಜನೆ ಮಾಡಬಹುದು. ಆದರೆ ನಾವು ರಾಜ್ಯಸಭೆಯನ್ನು ವಿಸರ್ಜನೆ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅದು ಶಾಶ್ವತ ಸದನ ಆಗಿದೆ. ಮುಂದೆ ನೋಡೋಣ, ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ಸೊ ಕೇಳ್ಬೋದು ನಿಮಗೆ, ವಿಧಾನಸಭೆಯ ಸದಸ್ಯರು ಯಾವುದನ್ನು ಅವಲಂಬಿಸಿರ್ತಾರೆ ಅವರ ಒಂದು ಸಂಖ್ಯೆ ಅಂತ ಕೇಳಿದರೆ ಆಯಾ ರಾಜ್ಯದ ಜನಸಂಖ್ಯೆಯನ್ನು ಅವಲಂಬಿಸಿರ್ತಾರೆ. ಯಾವ ರೀತಿಯಾಗಿ ಲೋಕಸಭೆ ಮಾತ್ರ ಮಸೂದೆಯನ್ನು, ಈ ಒಂದು ಹಣಕಾಸು ಮಸೂದೆಯನ್ನು ಫಸ್ಟ್ ಲೋಕಸಭೆಯಲ್ಲಿನೇ ಅಂದರೆ ಸಂಸತ್ತಿನ ಕೆಳಮನೆಯಲ್ಲಿ ಮಂಡಿಸಬೇಕಲ್ಲ. ಸೊ ಸೇಮ್ ರಾಜ್ಯದ ವಿಷಯಕ್ಕೆ ಬಂದಾಗ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು. 2018ರಲ್ಲಿ ಕರ್ನಾಟಕದ ವಿಧಾನಸಭೆ 15ನೆಯ ಚುನಾವಣೆಯನ್ನು ನಡೆಸಿತು. 2019ರಲ್ಲಿ 17ನೆಯ ಲೋಕಸಭೆ ಚುನಾವಣೆ ನಡೆಯಿತು. ಹೌದಾ? ಸೊ ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಯಾರು ಅಂತ ಕೇಳಿದರೆ
ಸೊ ಯಾರು? ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಅವರು ಪ್ರಸ್ತುತ ಈ ಒಂದು ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ. ಸೊ ಇವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರು ಅಂತ ಕೇಳಿದರೆ, ಸೊ ಇವರು BJP ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾರೆ. ಸೊ ಹಾಗಾದರೆ ನಮ್ಮ ಒಂದು ಡೆಪ್ಯೂಟಿ ಸ್ಪೀಕರ್ ಅಥವಾ ಉಪ ಸ್ಪೀಕರ್ ಯಾರು ಅಂತ ಕೇಳಿದರೆ ಆನಂದ್ ಚಂದ್ರಶೇಖರ್ ಅಂತ ಹೇಳ್ಬೋದು. ಸೊ ಆನಂದ್ ಚಂದ್ರಶೇಖರ್ ಮಾರ್ಚ್ 2020ರಿಂದ ಅವರಿದ್ದಾರೆ. ಸೊ ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರು? ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಓಂ ಬಿರ್ಲಾ. ನೆಕ್ಸ್ಟ್ ನೋಡೋಣ. ನೋಡಿ, 1951ರ ನಂತರ, ಓಕೆ, 1951 ನಂತರ, ಅಂದರೆ 30 ವರ್ಷಗಳ ನಂತರ 2008ರಲ್ಲಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಹಲವಾರು ಕ್ಷೇತ್ರಗಳನ್ನು ರದ್ದು ಮಾಡಲಾಯಿತು. ಅವುಗಳ ಜಾಗದಲ್ಲಿ ಹಲವಾರು ಹೊಸ ಕ್ಷೇತ್ರಗಳನ್ನು ರಚಿಸಿ 173 ಕ್ಷೇತ್ರಗಳನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ, 36 ಕ್ಷೇತ್ರಗಳನ್ನು ಪರಿಶಿಷ್ಟ ಜಾತಿಗೆ, 15 ಕ್ಷೇತ್ರಗಳನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸ್ಪರ್ಧಿಸಲು ಅನುವು ಮಾಡಿಕೊಡಲಾಗಿದೆ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನೋಡಿ, ನಮ್ಮ ಒಂದು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ, ಅಲ್ಲಿನ ಸದಸ್ಯರ ಸಂಖ್ಯೆ 60ಕ್ಕಿಂತ ಕಡಿಮೆ ಇರಬಾರ್ದು, 500ಕ್ಕಿಂತ ಹೆಚ್ಚಿರಬಾರ್ದು ಅಂತ. ಆದರೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಸ್ವಲ್ಪ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಕೆಲವು ನಮ್ಮ ಒಂದು ಭಾರತದ ಕೆಲ ಚಿಕ್ಕ ರಾಜ್ಯಗಳ ವಿಷಯಕ್ಕೆ ಬಂದಾಗ 60ಕ್ಕಿಂತ ಕಡಿಮೆ ಸದಸ್ಯರ ಸಂಖ್ಯೆಯನ್ನು ಕೂಡ ಒಳಗೊಂಡಿದೆ. ಸೊ ಯಾವುದ್ಯಾವುದು? ಗೋವಾ, ಸಿಕ್ಕಿಂ, ಮಿಜೋರಾಂ ರಾಜ್ಯಗಳಲ್ಲಿ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ವಿಧಾನಸಭಾ ಸದಸ್ಯರ ಸಂಖ್ಯೆ 60ಕ್ಕಿಂತ ಕಡಿಮೆ ಇದ್ದು, ಆ ರಾಜ್ಯಗಳಿಗೆ ವಿಧಾನಸಭಾ ಸದಸ್ಯರ ಸಂಖ್ಯಾಬಲದ ವಿಚಾರದಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಸೊ ಈ 3 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶವನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಅತಿ ಕಡಿಮೆ ವಿಧಾನಸಭಾ ಸದಸ್ಯರನ್ನು ಒಳಗೊಂಡಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದರೆ ಗೋವಾ, ಸಿಕ್ಕಿಂ, ಮಿಜೋರಾಂ ಮತ್ತು ಪುದುಚೇರಿ. ಸೊ ಇದಿಷ್ಟು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಕೇಳಬಹುದಾದ ಎಲ್ಲ ರೀತಿ ಮಾಹಿತಿಯನ್ನು ಇವತ್ತಿನ ಭಾಗದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ನಿಮಗೆ ಯಾವ ಎಕ್ಸಾಮ್ಗೆ ಹೇಗೆ ಕೊಡಬೇಕು ಆ ರೀತಿ ಕೊಡ್ತಾ ಇದ್ದೀನಿ. KS ಎಕ್ಸಾಮ್ಗೆ ಅಂದರೆ ಸ್ವಲ್ಪ ಜಾಸ್ತಿ ಡೀಟೇಲ್ ಆಗಿ ಹೋಗಬೇಕು. ಆದರೆ ಉಳಿದ STA, FDA, PSI, PC, ಗ್ರೂಪ್ C, PDO ಎಲ್ಲ ಎಕ್ಸಾಮ್ಗೆ ಈ ರೀತಿಯಾದಂಥ ಮಾಹಿತಿಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಶಾರ್ಟ್ ಆಗಿರೋದ್ರಿಂದ ನೀವು ನೆನಪಿಟ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.